ಪರ್ಫಾರ್ಮೆನ್ಸ್ ಬಂದಿದೆ, ಫ್ಲಾಟ್ ಆಗಿ ಓಪನ್ ಆದ್ರು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ. ನಂತರ IRFC ರೈಲ್ವೆ ಫೈನಾನ್ಸಿಂಗ್ ಮಾಡುವಂತ ಕಂಪನಿ 5% ರ್ಯಾಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ. ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಓಪನಿಂಗ್ ಅಂತೂ ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಇಲ್ಲಂತೂ ನಿಯರ್ಲಿ 7% ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ 5.6% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಎಲ್ಲವೂ ಕೂಡ ನೋಡಬಹುದು. ಓಪನಿಂಗ್ ನಾರ್ಮಲ್ ಆಗಿ ಫ್ಲಾಟ್ ಆಗಿ ಓಪನ್ ಆಗಿದ್ದಾವೆ. ಆನಂತರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕಂಡು ಬಂದಿದೆ. ನಂತರ ರೈಟ್ಸ್ ಲಿಮಿಟೆಡ್ ಇಲ್ಲಿ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ರೈಟ್ಸ್ ಅಲ್ಲಿ. ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ 5.28% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಜುಪಿಟರ್ ವ್ಯಾಗನ್ಸ್ ನಿಯರ್ಲಿ 12% ರ್ಯಾಲಿ ಜುಪಿಟರ್ ವ್ಯಾಗನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ನೋಡಬಹುದು ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ಒನ್ ಸೈಡೆಡ್ ರ್ಯಾಲಿ ಅಂತ ಹೇಳ್ಬೋದು ಇವತ್ತು ರೈಲ್ವೆ ಸ್ಟಾಕ್ ಗಳಲ್ಲಿ ಕಂಡು ಬಂದಿರುವಂತದ್ದು. ನಂತರ BML ಬೇರೆ ಬೇರೆ ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಲಿತ್ತು. ಇದು ಕೂಡ ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಇಲ್ಲೂ ಕೂಡ 2.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ನೋಡಬಹುದು ಇವತ್ತು 9.5% ಅದರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದು ಕೂಡ ಒಂದು ಸಣ್ಣ ಕಂಪನಿ, 2200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಇವತ್ತು ನಿಯರ್ಲಿ 4% ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಸೇಮ್ ಪರ್ಫಾರ್ಮೆನ್ಸ್ ಪ್ರತಿಯೊಂದು ಸ್ಟಾಕ್ ಅಲ್ಲೂ ಕೂಡ ಒಂದೇ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ನಂತರ ರಾಮಕೃಷ್ಣ ಫೋರ್ಜಿಂಗ್ಸ್ ಇಲ್ಲೂ ಕೂಡ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಇಲ್ಲ, ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ರಾಮಕೃಷ್ಣ ಫೋರ್ಜಿಂಗ್ಸ್ ಅಲ್ಲೂ ಕೂಡ ಕಂಡು ಬಂದಿದೆ. ಈ ಕಂಪನಿ ಕೂಡ ರೈಲ್ವೆ ಸೆಕ್ಟರ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಈ ಎಲ್ಲ ಷೇರುಗಳಲ್ಲಿ ಈ ರೀತಿಯ ಒನ್ ಸೈಡೆಡ್ ರ್ಯಾಲಿ ಕಂಡು ಬರ್ಲಿಕ್ಕೆ ಕಾರಣ ಏನಾದರೂ ಇರಲೇಬೇಕಲ್ಲ. ಆ ವಿಚಾರಕ್ಕೆ ನಾವು ಬರೋದಾದ್ರೆ ಕೆಳಗಡೆ ನೋಡಬಹುದು ಈ ಆರ್ಟಿಕಲ್ ಅನ್ನ. ತೀತಾಗರ್ IRFC ಅದರ್ ರೈಲ್ ಸ್ಟಾಕ್ಸ್ ರ್ಯಾಲಿ ಅಪ್ ಟು 9% ಇನ್ ವಾಟ್ ಕುಡ್ ಬಿ ಪ್ರೀ ಬಜೆಟ್ ರ್ಯಾಲಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯೂಶುವಲಿ ಬಜೆಟ್ ಸಂದರ್ಭದಲ್ಲಿ ಬಜೆಟ್ಗೆ ಮುಂಚೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಲ್ಮೋಸ್ಟ್ ನಾನು ಲಾಸ್ಟ್ 2 ವಾರದ ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಬಜೆಟ್ ನ ಕಾರಣಕ್ಕೆ ಸಾಕಷ್ಟು ಸೆಕ್ಟರ್ಸ್ ಸುದ್ದಿಯಲ್ಲಿರುತ್ತವೆ ಅಂತ. ಬಟ್ ಬಜೆಟ್ ಒಂದೇ ಅಲ್ಲ, ಇಲ್ಲಿ ಕೆಲವೊಂದು ಕಾರಣಗಳು ಕೂಡ ಇದಾವೆ. ನಿಮಗೆ ಗೊತ್ತಿದೆ, ಇತ್ತೀಚೆಗೆ ನಾವು GDP ಡೇಟಾ ನೋಡಿದಾಗ ಗ್ರೋತ್ ಸ್ಲೋ ಡೌನ್ ಆಗಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು. ಎಲೆಕ್ಷನ್ ನ ಕಾರಣಕ್ಕೆ ಸರ್ಕಾರದ ಕ್ಯಾಪೆಕ್ಸ್ ಆಗಿಲ್ಲ, ಸ್ಪೆಂಡಿಂಗ್ ಕಡಿಮೆ ಆಗಿದೆ, ಅವೆಲ್ಲವೂ ಕೂಡ ಕಾರಣಗಳಿದ್ವು. ಈಗ H2 ಅಥವಾ ಏನೋ Q3 Q4 ಇರುತ್ತೆ 2024-25 ಆರ್ಥಿಕ ವರ್ಷದ್ದು. ಇಲ್ಲಿ ಒಳ್ಳೆ ಸ್ಪೆಂಡ್ಸ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ. ಆಬ್ವಿಯಸ್ಲಿ ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ, ಹಾಗೆ ಕಂಪನಿಗಳ ಕ್ಯಾಪೆಕ್ಸ್ ಜಾಸ್ತಿ ಆದ್ರೆ ಅಂತ ಸಂದರ್ಭದಲ್ಲಿ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಎರಡು ಕಾರಣಗಳಿದ್ದಾವೆ. ಇಲ್ಲಿ ನೋಡಬಹುದು, amid hopes of a recovery in central government capex in H2 and other major announcement from the union budget which is less than 2 months away, rail stocks were trading higher on Wednesday. Titagar Rail Systems shares led rally and were up about 9%. ಈ ಎರಡು ಕಾರಣಗಳಿದ್ದಾವೆ. ಅಂದ್ರೆ Q3 Q4 ಅಲ್ಲಿ ಒಳ್ಳೆ ರಿಕವರಿ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್. ಆನಂತರ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಗಳು ಬರಬಹುದು, ಎಸ್ಪೆಷಲಿ ಬಿಗ್ ಅನೌನ್ಸ್ಮೆಂಟ್ ಗಳು ಇನ್ಫ್ರಾಗೆ ಸಂಬಂಧಪಟ್ಟಂತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ಎಕ್ಸ್ಪೆಕ್ಟೇಷನ್ ಮೇಲೆ ರ್ಯಾಲಿ ಬರುತ್ತೆ. ಇನ್ ಕೇಸ್ ಬಜೆಟ್ ಅಲ್ಲಿ ಏನಾದ್ರು ಡಿಸಪಾಯಿಂಟ್ಮೆಂಟ್ ಬಂದ್ರೆ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕರೆಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಸರ್ಕಾರ ಏನಾದ್ರು ರೈಲ್ವೆ ಬಜೆಟ್ ಅನ್ನು ಕಡಿಮೆ ಮಾಡಿದ್ರೆ, ಬಟ್ ಅಂತ ಚಾನ್ಸಸ್ ಆಸ್ ಆಫ್ ನೌ ತುಂಬಾ ಕಡಿಮೆ. ಬಟ್ ಸರ್ಕಾರದ ಮನಸ್ಸಲ್ಲಿ ಏನಿರುತ್ತೋ ಯಾರಿಗೆ ಗೊತ್ತಿದೆ, ರಿಸ್ಕ್ ಇದ್ದದ್ದೇ. ನೋಡಬಹುದು, ದ ಬೈಯಿಂಗ್ in rail stocks comes at a time when there is a near consensus opinion on the street a strong recovery is likely in the second half of FY25 when it comes to government capex. ನಾನೇನು ಕನ್ನಡದಲ್ಲಿ ಹೇಳಿದೆ ಅದೇ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಆಗಿದೆ. ಅದನ್ನ ನಾನು ಕನ್ನಡದಲ್ಲಿ ಹೇಳಿದ್ದೀನಿ ಈಗಾಗಲೇ ಅಷ್ಟೇ. ಸೊ ಹಾಗಾದ್ರೆ ನಾವು ಸ್ಟಾಕ್ ಗಳನ್ನ ಈಗ ಬೈ ಮಾಡಬಹುದಾ? ಖಂಡಿತ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಇದೆ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ನಾವು ಅದಕ್ಕೆ ಹೋಗೋದಕ್ಕೆ ಮುಂಚೆ ಮೊದಲು ಕಳೆದ ವರ್ಷದ ಬಜೆಟ್ ಏನಿತ್ತು ಅದನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು ಗೆಳೆಯರೆ, 2024-25ಕ್ಕೆ ಸರ್ಕಾರ ರೈಲ್ವೆ ಸೆಕ್ಟರ್ಗೆ 2,62,200 ಕೋಟಿಯನ್ನು ಅಲಾಟ್ ಮಾಡಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 5.85% ಇನ್ಕ್ರೀಸ್ ಮಾಡಿತ್ತು ರೈಲ್ವೆ ಬಜೆಟ್ ಅನ್ನ. ಅಂದ್ರೆ 2023-24 ಹೋಲಿಸಿದ್ರೆ. ಸೊ ಈಗ 25-26 ಬಜೆಟ್ ಮಂಡನೆ ಆಗುತ್ತೆ ಫೆಬ್ರವರಿ 1ನೇ ತಾರೀಕು. ಆಗ ಇದಕ್ಕಿಂತ ಜಾಸ್ತಿ ಇದ್ರೆ ಅದು ಮಾರ್ಕೆಟ್ಗೆ ಖಂಡಿತ ತುಂಬಾ ಒಳ್ಳೆ ನ್ಯೂಸ್ ಆಗುತ್ತೆ, ಎಸ್ಪೆಷಲಿ ರೈಲ್ವೆ ಸ್ಟಾಕ್ ಗಳಿಗೆ. ಸೊ 2,62,200 ಕೋಟಿಗಿಂತ ಜಾಸ್ತಿ ಅಲೋಕೇಶನ್ ಅನ್ನ ಸರ್ಕಾರ ಮಾಡಬೇಕಾಗುತ್ತೆ. ಇನ್ ಕೇಸ್ ಕಡಿಮೆ ಮಾಡ್ತು ಅಂದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಯಾವತ್ತು ಮಾರ್ಕೆಟ್ ಗ್ರೋತ್ ಅನ್ನೇ ಎಕ್ಸ್ಪೆಕ್ಟ್ ಮಾಡೋದು, ಡಿ ಗ್ರೋತ್ ಅನ್ನಲ್ಲ. ಹಾಗಾಗಿ ಕಡಿಮೆ ಮಾಡೋದು ಖಂಡಿತ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ಬಟ್ ಇದಕ್ಕಿಂತ ಜಾಸ್ತಿ 2,62,200 2,65 ಮಾಡ್ಲಿ, 70 ಮಾಡ್ಲಿ, 80 ಮಾಡ್ಲಿ, ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ರೈಲ್ವೆ ಸೆಕ್ಟರ್ಗೆ ಹಾಗೂ ರೈಲ್ವೆ ಸ್ಟಾಕ್ ಗಳಿಗೆ. ಯಾಕೆಂದ್ರೆ ಗ್ರೋತ್ ಕಂಡು ಬರುತ್ತೆ. ಜೊತೆಗೆ ಈ ಸರ್ಕಾರ ಏನಿದೆ ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಡಿಮೆ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು. ಹಾಗಾಗಿ ಜಾಸ್ತಿ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು. ಬಟ್ ಹಾಗೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ, ಕಡಿಮೆ ಮಾಡುತ್ತಾ ಸರ್ಕಾರ ಅಥವಾ ಜಾಸ್ತಿ ಮಾಡುತ್ತಾ ಅನ್ನೋದು. ಬಟ್ ಹೋಪ್ಸ್ ಅಂತೂ ಇದ್ದೇ ಇದೆ, ಜಾಸ್ತಿ ಮಾಡಬಹುದು ಅಂತ. ಜೊತೆಗೆ ಇಲ್ಲಿರುವಂತ ಇನ್ನೊಂದು ರಿಸ್ಕ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮೇಜರ್ ಆಗಿ ಇಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಸರ್ಕಾರದ ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗ್ತವೆ. ಯಾಕಂದ್ರೆ ರೈಲ್ವೆ ಇನ್ಫ್ರಾ ಪೂರ್ತಿ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇರುತ್ತೆ. ಹಾಗಾಗಿ ಸರ್ಕಾರದ ಸ್ಪೆಂಡಿಂಗ್ ಮೇಲೆ ಡಿಪೆಂಡ್ ಆಗ್ತವೆ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ನಮಗೆ ಗೊತ್ತಿರಬೇಕಾಗಿರುವಂತ ನೆಗೆಟಿವ್ ಪಾಯಿಂಟ್. ಇನ್ ಕೇಸ್ ಸರ್ಕಾರ ಏನಾದ್ರೂ ಸ್ಪೆಂಡಿಂಗ್ ನ ಕಡಿಮೆ ಮಾಡ್ತು ಅಂದ್ರೆ ಅಬ್ವಿಯಸ್ಲಿ ಆ ಕಂಪನೀಸ್ ಮೇಲೆ, ಅಂದ್ರೆ ಆ ಕಂಪನೀಸ್ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಎರಡು ರಿಸ್ಕ್ ಪಾಯಿಂಟ್ ನಿಮ್ಮ ಗಮನದಲ್ಲಿರಲಿ. ಒಂದು, ಸರ್ಕಾರದ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರುತ್ತೆ. ಎರಡನೇದು, ಬಜೆಟ್ ಅಲ್ಲಿ 2,62,200 ಕೋಟಿಗಿಂತ ಜಾಸ್ತಿ ಅಲೋಕೇಶನ್ ಬರಬೇಕಾಗುತ್ತೆ. ಸೊ ಬಂದ್ರೆ ಅದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ ಕಡಿಮೆ ಆಗಿ ಅಥವಾ ಫ್ಲಾಟಿಶ್ ಇದ್ರು ಬಿಗ್ ಡಿಫರೆನ್ಸ್ ಮಾಡೋದಿಲ್ಲ. ಬಟ್ ಏನಾದ್ರು 50,000 ಕೋಟಿ ಕಡಿಮೆ ಆಯ್ತು ಅಂತಂದ್ರೆ ಖಂಡಿತ ಅದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳ್ಳೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಎರಡು ಪಾಯಿಂಟ್ ನಿಮ್ಮ ಗಮನದಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ. ಜೊತೆಗೆ ಈಗಾಗಲೇ ಸುಮಾರು ಜನ
ಸುಮಾರು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಿ ಅಂತವರು ಆರಾಮಾಗಿ ಕಂಟಿನ್ಯೂ ಮಾಡಬಹುದು ನಿಮ್ಮ ಹೋಲ್ಡಿಂಗ್ ಅನ್ನು. ಈಗಾಗಲೇ ತುಂಬಾ ಜನ ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿರಬಹುದು, ಯಾಕಂದ್ರೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ಸ್ಟಾಕ್ಗಳು ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು. RVNL ಅಲ್ಲಿ ನಾವು ನೋಡಿದ್ರೆ ಇಲ್ಲಿವರೆಗೂ ಅರೌಂಡ್ ಈಗಲೂ ಕೂಡ 25% ಡೌನ್ ಅಲ್ಲಿ ಇದೆ ಸ್ಟಾಕ್. ಇನ್ ಕೇಸ್ ಯಾರಾದ್ರೂ ಪ್ರಾಫಿಟ್ ಬುಕ್ ಅನ್ನ ಮಾಡಿದ್ರೆ ಸ್ಟೋರಿ ಎಂಟರ್ ಆಗ್ಲಿಕ್ಕೆ ಕೂಡ ಯೋಚನೆ ಮಾಡಬಹುದು. ಬಟ್ ನಿಮಗೆ ಏನ್ ಅನ್ಸುತ್ತೆ, ಕಂಪನೀಸ್ ಅಲ್ಲಿ ಗ್ರೋತ್ ಇರುತ್ತೆ ಅನ್ಸುತ್ತಾ ಅನ್ನೋದ್ರ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಖಂಡಿತ ನೆಕ್ಸ್ಟ್ 5 ಇಯರ್ಸ್ ವರೆಗೂ ಕೂಡ ಈ ಕಂಪನೀಸ್ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ನನ್ನ ಅನಿಸಿಕೆ. ಬಟ್ ನಾನು ರಾಂಗ್ ಆಗ್ಲೂಬಹುದು. 100% ನಾನು ರೈಟ್ ಆಗ್ತೀನಿ ಅಂತ ಎಲ್ಲ ರಾಂಗ್ ಆಗುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ 5 ಇಯರ್ಸ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಲ್ವಾ? ಖಂಡಿತ ಹಾಗೇನಿಲ್ಲ. ಆನಂತರ ಯಾವ ರೀತಿಯ ಸಿಚುಯೇಷನ್ ಇರುತ್ತೆ ಅದ್ರ ಮೇಲೆ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆಸ್ ಆಫ್ ನಾವು ನೆಕ್ಸ್ಟ್ 5 ಇಯರ್ಸ್ ವರೆಗೂ ಖಂಡಿತ ಒಳ್ಳೆ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆನಂತರದ ಸಿಚುಯೇಷನ್ ಅನ್ನ ಆಮೇಲೆ ನಾವು ತಿಳ್ಕೊಳ್ಬಹುದು. ಜೊತೆಗೆ ಇಲ್ಲಿ ಕೆಲವು ಕಂಪನೀಸ್ಗೆ ಈಗಾಗಲೇ ಇಂಟರ್ನ್ಯಾಷನಲ್ ಆರ್ಡರ್ ಗಳು ಕೂಡ ಸಿಗ್ತಾ ಇದೆ. ಬಟ್ ಹಾಗಂತ ತುಂಬಾ ದೊಡ್ಡ ಮಟ್ಟದ ಆರ್ಡರ್ಸ್ ಏನಲ್ಲ, ಸ್ಟಿಲ್ ಸಾಕಷ್ಟು ದೂರ ಹೋಗಬೇಕಾಗಿದೆ ಆ ಕಂಪನೀಸ್. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು. RVNL ಅಲ್ಲಿ ಖಂಡಿತ ಗ್ರೋತ್ ಕಂತೂ ಅವಕಾಶ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಸರ್ಕಾರದ ರೀತಿ ನೀತಿಗಳು ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ ಕಂಪನೀಸ್ ನ ಪರ್ಫಾರ್ಮೆನ್ಸ್ ಮೇಲೆ. ಎರಡು ರಿಸ್ಕ್ ಪಾಯಿಂಟ್ಸ್ ನಿಮ್ಗೆ ನಾನು ಹೇಳಿದ್ದೀನಿ, ಆ ಪಾಯಿಂಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡಿರಿ. ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ 165% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 1900% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಚೆನ್ನಾಗಿದೆ RVNL ಅಲ್ಲಿ. ನಂತರ IRFC 5% ಇವತ್ತು ಪಾಸಿಟಿವ್ ಇದೆ. 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಹಾಗೆ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಎಲ್ಲ ರೈಲ್ವೆ ಕಂಪನೀಸ್ ಅನ್ನೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತುಂಬಿಕೊಳ್ಳುವಂತ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನೀವು ಯಾವ್ದೋ 1 ಅಥವಾ 2 ಶೇರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸುತ್ತೋ ಅಂತವರಲ್ಲಿ 1 ಅಥವಾ 2 ಶೇರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿ. ಇನ್ನು ಉಳಿದಂತ ಅಲೋಕೇಶನ್ ಅನ್ನ ಬೇರೆ ಸೆಕ್ಟರ್ ನ ಸ್ಟಾಕ್ ಗಳಿಗೆ ಕೊಡಿ. ಯಾವುದೇ ಕಾರಣಕ್ಕೂ ಒಂದೇ ಸೆಕ್ಟರ್ ನ ಶೇರ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ತುಂಬಿಕೊಳ್ಳೋದು ಖಂಡಿತ ದೊಡ್ಡ ಮಿಸ್ಟೇಕ್ ಆಗುತ್ತೆ. ನನ್ನ ಹತ್ರ 2 ಶೇರ್ಗಳಿದಾವೆ, IRFC, RVNL ಎರಡೇ. ಇವುಗಳನ್ನ ಬಿಟ್ಟರೆ ಯಾವುದೇ ರೈಲ್ವೆ ಶೇರ್ ಇಲ್ಲ. ನಿಮ್ಮ ಹತ್ರ ಇವುಗಳ ಬದಲಿಗೆ ತೀತಾಗರ್ ರೈಲ್ ಸಿಸ್ಟಮ್ ಇರಬಹುದು, ಅಥವಾ ರೈಟ್ಸ್ ಇರಬಹುದು, ಇರ್ಕಾನ್ ಇರಬಹುದು, ಈ ರೀತಿ ಯಾವುದೋ ಕೆಲವು ಶೇರ್ಗಳು ಇರಬಹುದು. ಆ ಕೆಲವು ಶೇರ್ಗಳಿದ್ರೆ ಅವುಗಳನ್ನೇ ಬೇಕಿದ್ರೆ ಆಡ್ ಮಾಡುವಂತ ಪ್ರಯತ್ನ ಮಾಡಿ, ಒಳ್ಳೆಯ ಕಂಪನಿಗಳಾಗಿದ್ರೆ. ಆ ರೀತಿಯ ಡಿಸಿಷನ್ ತಗೊಳ್ಬೇಕು. ಯಾಕಂದ್ರೆ ಒಂದೇ ಸೆಕ್ಟರ್ ಅಲ್ಲಿ ಎಲ್ಲ ಶೇರ್ಗಳನ್ನ ಇಟ್ಕೊಳ್ಳೋದು ರಾಂಗ್ ಡಿಸಿಷನ್ ಆಗುತ್ತೆ. ಜೊತೆಗೆ ಇನ್ ಕೇಸ್ ಆ ಸೆಕ್ಟರ್ ಅಲ್ಲಿ ಡೌನ್ ಟರ್ನ್ ಏನಾದ್ರು ಕಂಡು ಬಂತು ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋ ಭರ್ಜರಿಯಾಗಿ ಡೌನ್ ಆಗ್ಬಿಡುತ್ತೆ. ಹಾಗಾಗಿ ಅಂತ ತಪ್ಪನ್ನ ಮಾಡಕ್ ಹೋಗ್ಬೇಡಿ. 1, 2 ಅಥವಾ 3 ಇದ್ರೂ ಓಕೆ, ಏನ್ ತೊಂದರೆ ಇಲ್ಲ. ಬಟ್ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಸೆಕ್ಟರ್ ಅಲ್ಲಿ ಮಾಡಕ್ ಹೋಗಬಾರ್ದು. IRFC ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 100% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ 564% ಇದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, 2021 ಇಂದ ಇರುವಂತದ್ದು. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇನ್ನು ತೀತಾಗರ್ ರೈಲ್ ಸಿಸ್ಟಮ್ಸ್ ಅಷ್ಟೇ, ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಇಯರ್ಸ್ ಇಲ್ಲೂ ಇಲ್ಲ. ಚಾರ್ಟ್ 2023 ಜೂನ್ ಇಂದ ಚಾರ್ಟ್ ಅವೈಲೇಬಲ್ ಇದೆ. 180% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 496% ಇದೆ. ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಇರ್ಕಾನ್ ಅನ್ನು ಕೂಡ. ನಂತರ ರೈಟ್ಸ್ ಅಲ್ಲಿ 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ 126% ಇದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ. ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್. ಇನ್ನು ಟೆಕ್ಸ್ಮಾರ್ಕೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 655% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ನಂತರ ಜುಪಿಟರ್ ವ್ಯಾಗನ್ಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ನೋಡಬಹುದು 948% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ 2022 ಜೂನ್ ಇಂದ, ಇನ್ನು 5 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ, ಒಳ್ಳೆ ರಿಟರ್ನ್ಸ್ ಅನ್ನು ಜುಪಿಟರ್ ವ್ಯಾಗನ್ಸ್ ಕೊಟ್ಟಿದೆ. ನಂತರ BML ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತದೆ. ಈ ಕಂಪನಿ ಮೆಟ್ರೋ ರೈಲ್ವೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಇವನ್ RVNL ಕೂಡ ಕೆಲಸ ಮಾಡುತ್ತೆ, ಅದರಲ್ಲಿ ಏನಿಲ್ಲ ಡೌಟ್. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು BML ಅನ್ನು ಕೂಡ. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ, ಇದು ಒಂದು ಸಣ್ಣ ಕಂಪನಿ, ರಿಸ್ಕ್ ಜಾಸ್ತಿ ಇರುತ್ತೆ. 5 ಇಯರ್ಸ್ ಅಲ್ಲಿ 575% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ರಿಸ್ಕ್ ಯಾಕೆ ಅಂತಂದ್ರೆ ಇಲ್ಲೇ ನೋಡಬಹುದು ಕರೆಕ್ಷನ್ ಅನ್ನ, ಇಲ್ಲಿಂದ ಚೆಕ್ ಮಾಡಿದ್ರೆ 73%. ಈ ರೀತಿಯ ಕರೆಕ್ಷನ್ ಗಳನ್ನ ನೋಡಬೇಕಾಗುತ್ತೆ ಸಣ್ಣ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ. ಅದನ್ನ ನೋಡುವಂತ ಧೈರ್ಯ ಇರಬೇಕಾಗುತ್ತೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ರೈಲ್ಟೆಲ್ ಅಲ್ಲಿ ಇಲ್ಲೂ ಕೂಡ 272% ರಿಟರ್ನ್ಸ್ ಇದೆ. ಇನ್ನು ರಾಮಕೃಷ್ಣ ಫೋರ್ಜಿಂಗ್ಸ್, ಇದು ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ, ನಾಟ್ ಓನ್ಲಿ ರೈಲ್ವೇಸ್. ಬಟ್ ಇಲ್ಲಿ 5 ಇಯರ್ಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ. ಬೇಕಿದ್ರೆ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು. 17,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ರೈಲ್ವೇನೇ ಕೋರ್ ಬಿಸ್ನೆಸ್ ಅಲ್ಲ ಈ ಕಂಪನಿ, ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ. ಈ ರೀತಿಯ ಕಂಪನೀಸ್ ಅನ್ನು ಕೂಡ ನೀವು ಹುಡುಕಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ಅದು ಕೂಡ ತುಂಬಾ ಒಳ್ಳೆ ಡಿಸಿಷನ್ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ